ವೆಲ್ಕಮ್ ಟು ದ ಕ್ಲಾಸ್ ಮಕ್ಕಳೇ. ಮುಂದಿನ ಪ್ರಶ್ನೆ ನೋಡಿ. 10, 15 ಮತ್ತು 20ರ 3 ಸಾಮಾನ್ಯ ಅಪವರ್ತ್ಯಗಳು ಯಾವ್ಯಾವಂದ್ರೆ 10, 15 ಮತ್ತೆ ಈ 20ರ 3 ಸಾಮಾನ್ಯ ಅಪವರ್ತ್ಯಗಳು ಯಾವ್ಯಾವು ಅಂತ ಕೇಳ್ತಿದ್ದಾರೆ. ಈ ರೀತಿ ಪ್ರಶ್ನೆ ಕೇಳಿದಾಗ ಏನು ಮಾಡಬೇಕು? ಮೊದಲನೇ ಸ್ಟೆಪ್, ಕೊಟ್ಟಿರುವ ಸಂಖ್ಯೆಗಳ ಲಸವನ್ನು ಕಂಡುಹಿಡಿಯಬೇಕು. ನಿಮಗೆ ಲಸ ಕಂಡುಹಿಡಿಯುವ ವಿಧಾನಗಳು ಗೊತ್ತಿವೆ. ಯಾವುದಾದ್ರೂ ಒಂದು ವಿಧಾನದಿಂದ ಲಸವನ್ನು ಕಂಡುಹಿಡಿಯಿರಿ. ನೋಡಿ, ಈ 3 ಸಂಖ್ಯೆಗಳ ಸಾಮಾನ್ಯ ಭಾಜಕ ಯಾವುದು? 5. ಓಕೆ, 5 2 10, 5 3 15, 5 4 20. ಈಗ ನೋಡಿ, ಈ 3ರ ಸಾಮಾನ್ಯ ಭಾಜಕ ಒಂದನ್ನು ಬಿಟ್ಟು ಬೇರೆ ಇಲ್ಲ. ಹೀಗಾದ್ರೆ ಯಾವುದಾದ್ರೂ 2 ಸಂಖ್ಯೆಗಳ ಸಾಮಾನ್ಯ ಭಾಜಕ ನೋಡಿ, ಈ 2 ಮತ್ತು 4ರ ಸಾಮಾನ್ಯ ಭಾಜಕ 2. ಓಕೆ, ಈಗ ನೋಡಿ 2 1 2, 3 ಇದೇ ರೀತಿ ಇಟ್ಕೊಳ್ಳಿ, 2 2 4. ಓಕೆ, ಈಗ 1 3 2ರ ಸಾಮಾನ್ಯ ಭಾಜಕ ನಿಮಗೆ ಸಿಗೋದಿಲ್ಲ. ಹೀಗಾಗಿ ಈ ಎಲ್ಲಾ ಸಂಖ್ಯೆಗಳ ಗುಣಲಬ್ಧವನ್ನ ನೀವು ಕಂಡುಹಿಡಿದ್ರಿಂದ ನಿಮಗೆ ಲಸ ಸಿಗುತ್ತೆ. ಓಕೆ, ಲಸ ಈಸ್ ಈಕ್ವಲ್ ಟು 5 2 10, 10 3 30, 32 60. ಲಸ 60. ಈಗ 10, 15 ಮತ್ತು 20ರ 3 ಸಾಮಾನ್ಯ ಅಪವರ್ತ್ಯಗಳು ಕೇಳ್ತಾ ಇದ್ದಾರಲ್ವಾ? ಈ ಲಸ ಆದ 3 ಸಾಮಾನ್ಯ ಅಪವರ್ತ್ಯಗಳು ಬರೀರಿ. ಓಕೆ, ಅದು 10, 15 ಮತ್ತು 20ರ ಸಾಮಾನ್ಯ ಅಪವರ್ತ್ಯ ಆಗುತ್ತೆ. ಓಕೆ, ನೋಡಿ 10, 15 ಮತ್ತು 20ರ 3 ಸಾಮಾನ್ಯ ಅಪವರ್ತ್ಯಗಳು. ಓಕೆ, 3 ಸಾಮಾನ್ಯ ಅಪವರ್ತ್ಯಗಳು. ಲಸದ ಅಪವರ್ತ್ಯವನ್ನು ಕಂಡುಹಿಡಿಯಿರಿ. ನೋಡಿ, ಲಸ ಏನಿದೆ 60, 61 60. ನೆಕ್ಸ್ಟ್ 62 120, 63 180. ಇವು ಓಕೆ 10, 15 ಮತ್ತು 20ರ 3 ಮೊದಲ 3 ಸಾಮಾನ್ಯ ಅಪವರ್ತ್ಯಗಳು. ಇವು ಯಾವ ಆಪ್ಷನ್ ಅಲ್ಲಿ ಇದೆ ಅಂತ ನೋಡಿ. ಆಪ್ಷನ್ ಎ 60, 100, 120. ಓಕೆ, ಎರಡನೇ ಸಾಮಾನ್ಯ ಅಪವರ್ತ್ಯ 120. ಈ 100 ಬಂದಿರೋದ್ರಿಂದ ಇದು ತಪ್ಪಾದಂತ ಉತ್ತರ ಆಗಿದೆ. ಓಕೆ, ಬಿ ಆಪ್ಷನ್ ನೋಡಿ 60, 120, 180. ಓಕೆ, ಇದು ಸರಿಯಾದಂತಹ ಉತ್ತರ ಆಗಿದೆ ಮಕ್ಕಳೇ. ಓಕೆ, ಕ್ವಶನ್ ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು.